ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ. ಕಡತ ಹುಡುಕಲು ಮತ್ತು ಡೌನ್ಲೋಡ್ ಮಾಡಲು ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ? ಆಪ್ಷನ್ ಎ ಇಂಟರ್ಪ್ರಿಟರ್, ಆಪ್ಷನ್ ಬಿ ಅಸೆಂಬ್ಲರ್, ಆಪ್ಷನ್ ಸಿ ಕಂಪೈಲರ್, ಆಪ್ಷನ್ ಡಿ ಬ್ರೌಸರ್. ಸರಿಯಾದ ಉತ್ತರ ಬ್ರೌಸರ್. ಇಂಟರ್ಪ್ರಿಟರ್ ಪ್ರೋಗ್ರಾಂ ನಡೆಸುತ್ತದೆ. ಅಸೆಂಬ್ಲರ್ ಅಸೆಂಬ್ಲಿ ಭಾಷೆಯನ್ನು ಯಂತ್ರ ಭಾಷೆಗೆ ಬದಲಿಸುತ್ತದೆ. ಕಂಪೈಲರ್ ಪ್ರೋಗ್ರಾಮನ್ನು ಯಂತ್ರ ಭಾಷೆಗೆ ಪರಿವರ್ತಿಸುತ್ತದೆ. ಬ್ರೌಸರ್ ಫೈಲನ್ನು ಹುಡುಕಲು ಮತ್ತು ಡೌನ್ಲೋಡ್ ಮಾಡಲು. ಪ್ರಶ್ನೆ ಸಂಖ್ಯೆ 2, ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ? ಆಪ್ಷನ್ ಎ ಟೆಲ್ನೆಟ್, ಆಪ್ಷನ್ ಬಿ ರಿಮೋಟ್ ನೆಟ್, ಆಪ್ಷನ್ ಸಿ ನ್ಯೂಸ್ ರೀಡರ್, ಆಪ್ಷನ್ ಡಿ ಮೊಸೈಕ್. ಸರಿಯಾದ ಉತ್ತರ ಆಪ್ಷನ್ ಎ ಟೆಲ್ನೆಟ್. ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸರಿಯಾಗಿವೆ? ಆಪ್ಷನ್ ಎ BCCU ಬ್ಲಾಕ್ ಕಾರ್ಬನ್ ಕಾಪಿ, ಆಪ್ಷನ್ ಬಿ ಹಿಂದಿನ ಪೇಜನ್ನು ನೋಡಲು ಬ್ಯಾಕ್ ಬಟನ್ ಉಪಯೋಗಿಸಲ್ಪಡುತ್ತದೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿ? ಒಂದನೇದು ಎ ಮತ್ತು ಬಿ ಎರಡು ಎ ಮಾತ್ರ, ಮೂರನೇದು ಬಿ ಮಾತ್ರ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ 3 ಬಿ ಮಾತ್ರ. BCC ಅಂತ ಹೇಳಿದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವುದು ತಪ್ಪಾಗಿವೆ? 1 SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, 2 URL ಯೂನಿಫಾರ್ಮ್ ರಿಸೋರ್ಸ್ ಸೆಲೆಕ್ಟರ್, ಮೂರನೇದು USB ಯೂನಿವರ್ಸಲ್ ಸರ್ವಿಸ್ ಬಸ್, ನಾಲ್ಕನೇದು HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸರಿಯಾದ ಉತ್ತರ USB ಯೂನಿವರ್ಸಲ್ ಸರ್ವಿಸ್ ಬಸ್. ಅದು ಕರೆಕ್ಟ್ ಆನ್ಸರ್ ಏನಂದರೆ USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ ಓಪನ್ ಆಫೀಸ್ ರೈಟರ್ ಇದು ಮೈಕ್ರೋಸಾಫ್ಟ್ ವರ್ಡನ್ನು ಹೋಲುತ್ತದೆ. ಬಿ ನುಡಿ ಕನ್ನಡ ತಂತ್ರಾಂಶ ಇದು ವ್ಯವಸ್ಥೆ ತಂತ್ರಾಂಶ ಸಿಸ್ಟಮ್ ಸಾಫ್ಟ್ವೇರ್ ವರ್ಗಕ್ಕೆ ಒಳಪಡುತ್ತದೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿ? ಎ ಮಾತ್ರ, ಎರಡನೇದು ಬಿ ಮಾತ್ರ, 3 ಎ ಮತ್ತು 2, ನಾಲ್ಕನೇದು ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಮಾತ್ರ, ನುಡಿ ಅಪ್ಲಿಕೇಶನ್ ಸಾಫ್ಟ್ವೇರ್. 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ? ಒಂದನೇದು 1000, ಎರಡನೇದು 8421, ಮೂರನೇದು 1010, ನಾಲ್ಕನೇದು 1111. ಸರಿಯಾದ ಉತ್ತರ 8421. ಅದರ ಬೈನರಿ ಸಂಖ್ಯೆ 0 ಮತ್ತು 1 ಮಾತ್ರ ಆಗಿವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ? ಒಂದನೇದು ನೋಟ್ಪ್ಯಾಡ್, 2 ವರ್ಡ್ಪ್ಯಾಡ್, ಮೂರನೇದು ಪಾಸ್ಕಲ್, ನಾಲ್ಕನೇದು ಯೂನಿಕ್ಸ್. ಸರಿಯಾದ ಉತ್ತರ ಮೂರನೇದು ಪಾಸ್ಕಲ್. ನೋಟ್ಪ್ಯಾಡ್ ಇದು ಟೆಕ್ಸ್ಟ್ನ ಎಡಿಟರ್, ವರ್ಡ್ಪ್ಯಾಡ್ ವರ್ಡ್ ಪ್ರೊಸೆಸರ್, ಪಾಸ್ಕಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. 8ನೇ ಪ್ರಶ್ನೆ, HTML ಯಾವುದನ್ನು ರಚಿಸಲು ಉಪಯೋಗಿಸುತ್ತಾರೆ? ಯಂತ್ರ ಭಾಷೆ ಪ್ರೋಗ್ರಾಂ, ಎರಡನೇದು ಉನ್ನತ ಮಟ್ಟದ ಪ್ರೋಗ್ರಾಂ, 3 ವೆಬ್ ಸರ್ವರ್, ನಾಲ್ಕನೇದು ಅಂತರ್ಜಾಲ ಪುಟ. HTML ಯಾವುದನ್ನು ರಚಿಸಲು ಉಪಯೋಗಿಸುತ್ತಾರೆ? ಸರಿಯಾದ ಉತ್ತರ ಅಂತರ್ಜಾಲ ಪುಟ, ವೆಬ್ ಪೇಜ್. 9ನೇದು, ಹೆಸರು ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಲು ಮಾಡುವ ಪರಿಶೀಲನೆಯನ್ನು ಏನೆಂದು ಉಲ್ಲೇಖಿಸುತ್ತಾರೆ? ಒಂದನೇದು ದೃಢೀಕರಣ ಅಥೆಂಟಿಕೇಶನ್, ಎರಡನೇದು ಬೂಟಪ್, 3 ಪ್ರಾರಂಭಿಸಲು, ನಾಲ್ಕನೇದು ಲಾಗಿನ್. ಸರಿಯಾದ ಉತ್ತರ ದೃಢೀಕರಣ. ಅಥೆಂಟಿಕೇಶನ್ ದೃಢೀಕರಣ ಹೆಸರು ಮತ್ತು ಪಾಸ್ವರ್ಡ್ ಸರಿಯೇ ಎಂದು ಪರಿಶೀಲಿಸುವ ಪ್ರಕ್ರಿಯೆ. ಬೂಟಪ್ ಕಂಪ್ಯೂಟರ್ ಆನ್ ಆಗುವ ಪ್ರಕ್ರಿಯೆ. ಸ್ಟಾರ್ಟಪ್ ಆರಂಭವಾಗುವ ಪ್ರಕ್ರಿಯೆ. ಲಾಗಿನ್ ಖಾತೆಗೆ ಪ್ರವೇಶಿಸುವ ಒಂದು ಕ್ರಿಯೆ. 10ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ? 1 ಪೀರಿಯಡ್, 2 @, ಮೂರನೇದು ಸ್ಪೇಸ್, ನಾಲ್ಕನೇದು ಅಂಡರ್ಸ್ಕೋರ್. ಸರಿಯಾದ ಉತ್ತರ ಮೂರನೇದು ಸ್ಪೇಸ್. 11ನೇ ಪ್ರಶ್ನೆ, ಸಾಫ್ಟ್ವೇರ್ಗಳನ್ನು ಅಸ್ಥಾಪಿಸಲು ಕೆಳಗಿನ ಯಾವುದನ್ನು ಉಪಯೋಗಿಸಬಹುದು? 1 ಡಿಬಗ್ಗರ್, ಎರಡನೇದು ಲಿಂಕರ್, ಮೂರನೇದು ಕಂಟ್ರೋಲ್ ಪ್ಯಾನಲ್, ನಾಲ್ಕನೇದು ಕಂಪೈಲರ್. ಸರಿಯಾದ ಉತ್ತರ ಕಂಟ್ರೋಲ್ ಪ್ಯಾನಲ್. 12ನೇ ಪ್ರಶ್ನೆ, MS ವರ್ಡ್ನಲ್ಲಿ ಪದವನ್ನು ಟೈಟಲ್ ಕೇಸ್, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳಲ್ಲಿ ಪಠ್ಯವನ್ನು ಬದಲಾಯಿಸಲು ಯಾವ ಕೀಲಿ ಸಂಯೋಜನೆ ಬಳಸಲಾಗುತ್ತದೆ?
ಒಂದು ಸಿಫ್ಟ್ F5, ಎರಡನೇದು ಸಿಫ್ಟ್ F3, ಮೂರನೇದು ಕಂಟ್ರೋಲ್ B, ನಾಲ್ಕನೇದು ಕಂಟ್ರೋಲ್ T. ಸರಿಯಾದ ಉತ್ತರ ಸಿಫ್ಟ್ F3. 13ನೇ ಪ್ರಶ್ನೆ, URL ಡೊಮೇನ್ ಹೆಸರು COM ಏನನ್ನು ಸೂಚಿಸುತ್ತದೆ? ಕಾಮನ್ ಸೈಟ್, ಎರಡನೇದು ಕಮರ್ಷಿಯಲ್ ಸೈಟ್, ಮೂರು ಎಜುಕೇಷನ್ ಸೈಟ್, ನಾಲ್ಕನೇದು ಯಾವುದು ಅಲ್ಲ. ಸರಿಯಾದ ಉತ್ತರ ಕಮರ್ಷಿಯಲ್ ಸೈಟ್. 14ನೇ ಪ್ರಶ್ನೆ, ASCII ಮತ್ತು EBCDIC ಪ್ರಖ್ಯಾತ ಸಂಕೇತ ವ್ಯವಸ್ಥೆಗಳು. EBCDIC ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ? ಒಂದು ಎಕ್ಸ್ಟೆಂಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಎರಡನೇದು ಎಕ್ಸ್ಟೆಂಡ್ ಬಿಟ್ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ಮೂರನೇದು ಎಕ್ಸ್ಟೆಂಡ್ ಬಿಟ್ ಕೇಸ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್, ನಾಲ್ಕನೇದು ಎಕ್ಸ್ಟೆಂಡ್ ಬೈನರಿ ಕೇಸ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಸರಿಯಾದ ಉತ್ತರ ಎಕ್ಸ್ಟೆಂಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. 15ನೇ ಪ್ರಶ್ನೆ, MX Excelಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. $A $1 ಇದು ಪ್ರಮುಖ ಸೆಲ್ ರೆಫರೆನ್ಸ್. ಎರಡನೇದು ಆ್ಯಕ್ಟಿವ್ ಸೆಲ್ಲನ್ನು ಬ್ಲಿಂಕಿಂಗ್ ಲೈನ್ನಿಂದ ಸೂಚಿತವಾಗಿದೆ. ಈ ಪೈಕಿ ಯಾವ ಹೇಳಿಕೆಗಳು ಸರಿ? ಒಂದನೇದು A ಮತ್ತು B ಎರಡು, ಎರಡನೇದು A ಮಾತ್ರ, ಮೂರು B ಮಾತ್ರ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ A ಮಾತ್ರ. 16ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. A ಸ್ಟ್ಯಾಂಡರ್ಡ್ ಪತ್ರಗಳು ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತದೆ. ಎರಡನೇದು B ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳಿಸಲು ನೆರವಾಗುತ್ತದೆ. MS ವರ್ಡ್ನ ಮೇಲ್ ಮರ್ಜ್ನಲ್ಲಿ ಮೇಲಿನ ಯಾವ ಹೇಳಿಕೆ ಸರಿ ಅಲ್ಲ? ಪ್ರಶ್ನೆ ಏನು? ಸ್ಟ್ಯಾಂಡರ್ಡ್ ಪತ್ರಗಳು ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತವೆ. B ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ನೆರವಾಗುತ್ತದೆ. MS ವರ್ಡ್ನ ಮೇಲ್ ಮರ್ಜ್ನಲ್ಲಿ ಮೇಲಿನ ಯಾವ ಹೇಳಿಕೆ ಸರಿ ಅಲ್ಲ? ಒಂದನೇದು A ಮತ್ತು B ಎರಡು A ಮಾತ್ರ, ಮೂರು B ಮಾತ್ರ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಮೇಲಿನ ಯಾವುದು ಅಲ್ಲ. ನೆಕ್ಸ್ಟ್ 17ನೇ ಪ್ರಶ್ನೆ, ಕೇಸ್ ಫೀಚರ್ನಲ್ಲಿ ಟಾಗಲ್ಡ್ ಕೇಸ್ ಅಂದರೆ ಏನು? ಟಾಗಲ್ ಕೇಸ್ ಎಂದರೇನು? ಒಂದು ಪ್ರತಿ ಪದದ ಮೊದಲನೇ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿರಿಸುವುದು. ಇದು ಟೈಟಲ್ಗೆ ಮತ್ತು ಹೆಡ್ಡಿಂಗ್ಗೆ ಉಪಯೋಗ. ಎರಡನೇದು ಪ್ರತಿ ಪದದ ಮೊದಲನೇ ಅಕ್ಷರವನ್ನು ಲೋವರ್ ಕೇಸ್ ಮತ್ತು ಉಳಿದ ಅಕ್ಷರಗಳನ್ನು ಅಪ್ಪರ್ ಕೇಸ್ ಮಾಡುವುದು. ಮೂರನೇದು ಒಂದು ವಾಕ್ಯದಲ್ಲಿ ಮೊದಲನೇ ಪದದ ಮೊದಲನೇ ಅಕ್ಷರವನ್ನು ದೊಡ್ಡ ಅಕ್ಷರ ಮಾಡುವುದು. ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಪ್ರತಿ ಪದದ ಮೊದಲನೇ ಅಕ್ಷರವನ್ನು ಲೋವರ್ ಕೇಸ್ ಮತ್ತು ಉಳಿದ ಅಕ್ಷರಗಳನ್ನು ಅಪ್ಪರ್ ಕೇಸ್ ಮಾಡಲು ಇದನ್ನು ಬಳಸಲಾಗ್ತದೆ. 18ನೇ ಪ್ರಶ್ನೆ, ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ. ಒಂದು 2 ಕಿಲೋಮೀಟರ್, ಎರಡನೇದು 15 ಕಿಲೋಮೀಟರ್, ಮೂರು 10 ಕಿಲೋಮೀಟರ್, ನಾಲ್ಕನೇದು 5 ಕಿಲೋಮೀಟರ್. ಸರಿಯಾದ ಉತ್ತರ 2 ಕಿಲೋಮೀಟರ್. 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಒಂದು ಯುನಿಕ್ಸ್, ಎರಡನೇದು ಫೋರ್ಟ್ರಾನ್, ನೆಕ್ಸ್ಟ್ ಸಿ, ನಾಲ್ಕನೇದು ಅಡಾ. ಸರಿಯಾದ ಉತ್ತರ ಯುನಿಕ್ಸ್. 20ನೇ ಪ್ರಶ್ನೆ, ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲೀನವಾಗಿದೆ? ಎ ರೋಮ್, ಎರಡನೇದು EPROM, ನೆಕ್ಸ್ಟ್ ಮೂರನೇದು ರ್ಯಾಮ್, ನೆಕ್ಸ್ಟ್ ಫೋರ್ತ್ ಒನ್ PROM. ಸರಿಯಾದ ಉತ್ತರ ರ್ಯಾಮ್. 21ನೇ ಪ್ರಶ್ನೆ, ಯಾರನ್ನು ಅಂತರ್ಜಾಲದ ಪಿತಾಮಹನೆಂದು ಕರೆಯುವರು? ಒಂದು ಟಿಮ್ ಬೆರ್ನರ್ಸ್-ಲೀ, ನೆಕ್ಸ್ಟ್ ಎರಡನೇದು ಚಾರ್ಲ್ಸ್ ಬ್ಯಾಬೇಜ್, ಮೂರನೇದು ಬಿಲ್ ಗೇಟ್ಸ್, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಮೇಲಿನ ಯಾವುದು ಅಲ್ಲ. 22ನೇ ಪ್ರಶ್ನೆ, ಅಂತರ್ಜಾಲದಲ್ಲಿ ಯಾಹೂ ಒಂದು ಡ್ಯಾಶ್ ಆಗಿದೆ. ಒಂದು ಶೋಧಕ ಯಂತ್ರ ಸರ್ಚ್ ಇಂಜಿನ್, ಎರಡನೇದು ಸಹಾಯಕ ಯಂತ್ರ, ಮೂರನೇದು ಕೆರ್ನಲ್, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಶೋಧಕ ಯಂತ್ರ. ನೆಕ್ಸ್ಟ್ 23ನೇದು TCP ಅಥವಾ IP ಇದರ ವಿಸ್ತೃತ ರೂಪ.
ಒಂದನೇದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್, ಎರಡನೇದು ಟೆಕ್ಸ್ಟ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್, ಮೂರನೇದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್, ನಾಲ್ಕನೇದು ನನ್ ಆಫ್ ದ ಅಬವ್. ಸರಿಯಾದ ಉತ್ತರ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮತ್ತೊಂದು ಇಂಟರ್ನೆಟ್ ಪ್ರೋಟೋಕಾಲ್. 24ನೇ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಸ್ಲೈಡ್ ಶೀಟ್ನಲ್ಲಿ ಕಾರ್ಯವು 2 ಭಾಗಗಳನ್ನು ಒಳಗೊಂಡಿದೆ. ಒಂದು ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್, ಎರಡನೇದು ಲೋವರ್ ಆ್ಯಂಡ್ ಅಪ್ಪರ್ ಬೌಂಡ್, ಮೂರನೇದು 1 ಮತ್ತು 2 ಸರಿ, ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. 25ನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನ ಮೆನು ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ? ಒಂದನೇದು ಎಡಿಟಿಂಗ್, ಎರಡನೇದು ಫಾಂಟ್, ಮೂರನೇದು ಪ್ಯಾರಾಗ್ರಾಫ್, 4 ಸ್ಟೈಲ್ಸ್. ಸರಿಯಾದ ಉತ್ತರ ಪ್ಯಾರಾಗ್ರಾಫ್. 26ನೇ ಪ್ರಶ್ನೆ, ಕನ್ನಡದ ನುಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿಯೇ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ? 1 ತೋರಿಸು, 2 ವಿನ್ಯಾಸ, 3 ಉಪಕರಣಗಳು, 4 ಸಹಾಯ. ಸರಿಯಾದ ಉತ್ತರ 1 ತೋರಿಸು. 27ನೇ ಪ್ರಶ್ನೆ, ಯುಟಿಲಿಟಿ ತಂತ್ರಾಂಶದ ಒಂದು ಉದಾಹರಣೆ. 1 ಆಂಟಿವೈರಸ್ ತಂತ್ರಾಂಶ, ಎರಡನೇದು ಡಾಸ್, ಮೂರನೇದು ಯುನಿಕ್ಸ್, ನಾಲ್ಕನೇದು MS ಆಫೀಸ್ ತಂತ್ರಾಂಶ. ಸರಿಯಾದ ಉತ್ತರ ಆಂಟಿವೈರಸ್ ತಂತ್ರಾಂಶ. 28ನೇ ಪ್ರಶ್ನೆ, ಇವುಗಳಲ್ಲಿ ಸರಿ ಹೊಂದದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ. 1 ಲೈನ್ ಪ್ರಿಂಟರ್, ಎರಡನೇದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಮೂರನೇದು ಲೇಸರ್ ಪ್ರಿಂಟರ್, ನಾಲ್ಕನೇದು ಡ್ರಮ್ ಪ್ರಿಂಟರ್. ಸರಿಯಾದ ಉತ್ತರ ಲೇಸರ್ ಪ್ರಿಂಟರ್. 29ನೇ ಪ್ರಶ್ನೆ, ನೀವು MS ಎಕ್ಸೆಲ್ನಲ್ಲಿನ ಕೋಶ A1ನಲ್ಲಿ ಏಪ್ರಿಲ್ 15 ಟೈಪ್ ಮಾಡಿ ಕೋಶ A1ರಿಂದ ಅದು A5 ವರೆಗೆ ಎಳೆದಾಗ ಬರುವ ಕ್ರಮ ಈ ಕೆಳಗಿನ ಕ್ರಮವಾಗಿರುತ್ತದೆ. 1 ಏಪ್ರಿಲ್ 15, ಮೇ 15, ಜೂನ್ 15, ಜುಲೈ 15, ಆಗಸ್ಟ್ 15. ಎರಡನೇದು ಏಪ್ರಿಲ್ 15, ಏಪ್ರಿಲ್ 16, ಏಪ್ರಿಲ್ 17, ಏಪ್ರಿಲ್ 18, ಏಪ್ರಿಲ್ 19. ಮೂರನೇದು ಏಪ್ರಿಲ್ 15, ಮೇ 16, ಜೂನ್ 17, ಜುಲೈ 18, ಆಗಸ್ಟ್ 19. ನಾಲ್ಕನೇದು ಏಪ್ರಿಲ್ 15, ಏಪ್ರಿಲ್ 15, ಏಪ್ರಿಲ್ 15, ಏಪ್ರಿಲ್ 15, ಏಪ್ರಿಲ್ 15. ಸರಿಯಾದ ಉತ್ತರ ಏಪ್ರಿಲ್ 15, ಮೇ 15, ಜೂನ್ 15, ಜುಲೈ 15, ಆಗಸ್ಟ್ 15. ನೆಕ್ಸ್ಟ್ ಕ್ವಶನ್ 30ನೇದು, ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶಕದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ? ಆಪ್ಷನ್ ಎ ಮೌಸ್ ಬಟನ್, ಆಪ್ಷನ್ ಬಿ ಎಂಟರ್ ಕೀಲಿ, ಆಪ್ಷನ್ ಸಿ ಸ್ಪೇಸ್ ಕೀಲಿ, ಆಪ್ಷನ್ ಡಿ ಎಸ್ಕೇಪ್ ಕೀಲಿ. ಈ ಪೈಕಿ ಯಾವುದು ಸರಿ? ಒಂದನೇದು ABC, ಎರಡನೇದು ABCD, ಮೂರನೇದು AB, ನಾಲ್ಕನೇದು ಯಾವುದು ಅಲ್ಲ. ಪ್ರಶ್ನೆಯೇನು? ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶಕದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ? ಎ ಮೌಸ್ ಬಟನ್, ಬಿ ಎಂಟರ್ ಕೀಲಿ, ಮೂರನೇದು ಸ್ಪೇಸ್ ಕೀಲಿ, ಲಾಸ್ಟ್ ಎಸ್ಕೇಪ್ ಕೀಲಿ. ಈ ಪೈಕಿ ಯಾವುದು ಸರಿ? ABC, ABCD, ಎ ಮತ್ತು ಬಿ ಯಾವುದು ಅಲ್ಲ. ಸರಿಯಾದ ಉತ್ತರ ABC. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.